ಭಾಗವಹಿಸಿದ್ದೀವಿ. ಈ ಒಂದು ಹೋರಾಟ ಎದಕ್ಕಂದ್ರೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ. ಒಂದು ಮಹಿಳೆಯರಿಗಾಗಿರ್ಬೋದು, ಒಂದು ಯಾವುದೇ ಒಂದು ರೀತಿಯಿಂದನೂ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಹಾಗೆ ನಿನ್ನೆ ನಾವು ನಮ್ಮ ಒಂದು ಈಗ ಪ್ರೆಸೆಂಟ್ ಶಾಸಕರು ಒಂದು ಗ್ರಾಮೀಣ ಮತಕ್ಷೇತ್ರದ ಶಾಸಕರಿಗೆ ಒಂದು ಸ್ಟೇಷನ್ನಲ್ಲಿ ಒಂದು ಅಧಿಕಾರಿ ಯಾವ ರೀತಿ ಮಾತಾಡ್ತಾನಂದ್ರೆ ಏನೋ ಹೋಗೋ ಬಾರೋ ಅಂತನೋ ಒಂದು ಇದರಲ್ಲಿ ಮಾತಾಡ್ತಾನಂತೆ. ಯಾರು ಕೊಟ್ರಪ್ಪ ಇವನಿಗೆ ಆದ ಅಧಿಕಾರ? ಒಂದು ಶಾಸಕರಿಗೆ ಈ ಥರ ರಕ್ಷಣೆ ಇರಲಾರ್ದಂಥ ಹೊತ್ನಾಗ ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರು ಯಾವ ಥರ ನಾವು ನಡ್ಕೋಬೇಕು? ಜನಸಾಮಾನ್ಯರು ಯಾವ ಥರ ಇರಬೇಕು? ಸರ್ಕಾರ ಬಂದ ದಿನದಿಂದನೂ ಒಂದು ಶೋಷಣೆಗೆ ಒಳಗಾಗಿದ್ದಾರೆ ಜನಸಾಮಾನ್ಯರ ಹೊರತಾಗಿ ಯಾವುದೇ ರೀತಿಯಿಂದ ಸರ್ಕಾರದಿಂದ ಯಾರಿಗೂ ಒಂದು ರಕ್ಷಣೆ ಇಲ್ಲ ಈ ಸರ್ಕಾರದಾಗ. ಈಗ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಶಾಸಕರು ಈ ಒಂದು ಕೊಲೆ ಆರೋಪ ಮಾಡ್ತಾರಂತಂದ್ರೆ ಏನಿದು? ಯಾವ ಸರ್ಕಾರದಾಗ ಈ ಥರ ಮಾತಾಡ್ತಾರೆ ಈ ಥರ ಅಂದರೆ ಹೆಂಗೆ? ಸಚಿವರಾಗಿ ಒಂದು ಎಲ್ಲ ಅಧಿಕಾರಿಯ ಒಂದು ಆತ್ಮೀಯರು ಕೊಲೆ ಆರೋಪ ಮಾಡ್ತಾರಂದ್ರೆ ಸಾಮಾನ್ಯರ ಗತಿ ಏನು? ಅದಕ್ಕೆ ನಾವು ಈ ಸರ್ಕಾರಕ್ಕೆ ಖಂಡಿಸ್ತೀವಿ. ಕೂಡಲೇ ರಾಜೀನಾಮೆ ಕೊಡಬೇಕಂತನೂ ನಾವು ಈ ಮೂಲಕ ಕೇಳ್ಕೊತೀವಿ. ಈ ಏನು ಪೊಲೀಸ್ ಅಧಿಕಾರಿ ಏನಿದಾನಲ್ಲ, ಕೂಡಲೇ ಅವನ್ನ ಅಮಾನತು ಮಾಡಬೇಕು. ಯಾಕಂದ್ರೆ ಇವ್ರ ಶಾಸಕರು ಅಂತ ನಾವು ಹೇಳ್ತಾ ಇಲ್ಲ, ಜನಸಾಮಾನ್ಯರಿಗೂ ಕೂಡ ಅದೇ ರೀತಿಯಾಗಿ ಆ ಮನುಷ್ಯ ಮಾತಾಡ್ತಾನೆ ಅನ್ನೋದು ನಾವು ಸಾಕಷ್ಟು ಜನರಿಂದ ನಾವು ಕೇಳಿದ್ದೀವಿ. ಯಾಕಪ್ಪ ಯಾರ ಕುಮ್ಮಕ್ಳಿಂದ ಇಷ್ಟೆಲ್ಲ ಮಾತಾಡ್ತಿದ್ವಿ? ನೀ ಜನರ ಒಂದು ಸೇವಕ ಇದ್ದಾಗ ನೀನು ಈ ಥರ ಮಾತಾಡೋಕೆ ನಿನ್ಗೆ ಯಾರು ರೈಟ್ಸ್ ಕೊಟ್ಟರು? ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಅವನ್ನ ಕೂಡಲೇ ಅಮಾನತ್ಕೊಳ್ಬೇಕು. ಈ ಸರ್ಕಾರದಲ್ಲಿ ಯಾವುದೇ ಒಂದು ರಕ್ಷಣೆ ಇಲ್ಲ, ಒಂದು ಮಹಿಳೆಯರಿಗೂ ರಕ್ಷಣೆ ಇಲ್ಲ. ಸರಣಿ ಸಾಲಾಗಿ ಬಾಣಂತಿಯರ ಸಾವು ಆಗ್ತಾ ಇದೆ, ಯಾವುದೂ ಒಂದು ಹೇಳ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಅತ್ಯಾಚಾರ ಆಗ್ತಾ ಇದೆ, ಯಾವುದಕ್ಕೂ ನ್ಯಾಯ ಇಲ್ಲ. ಅಂದ್ರೆ ತಗೊಂಡು ಏನು ಮಾಡೋಣ ನಾವು ಈ ಸರ್ಕಾರ? ಒಂದು ಕಡೆ ಈಗ ನೋಡಿ ಹಾಲಿ ಶಾಸಕರು ಇದ್ದರೂ ಕೂಡ ಅವ್ರದೇ ಆದಂಥ ಎಫೆಕ್ಟ್ ಹೋಗ್ತಾ ಇದೆ. ಇನ್ನು ಜನಸಾಮಾನ್ಯರಿಗೆ ಹೇಗೆ? ಆಮೇಲೆ ಇದೇ ಒಂದು ಮಣಿಕಂಠ ರಾಠೋಡ್ ಅವರು ಒಂದು ಸಣ್ಣ ಯಾವುದೋ ಇಶ್ಯೂ ಅಲ್ಲಿ ಇಮಿಡಿಯೇಟ್ ಆಗಿ FIR ಆಗಿ ಅರೆಸ್ಟ್ ಆಗ್ತಾರೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸರ್ಕಾರದ ಪರವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಶಾಸಕರ ಕುಮ್ಮಕ್ಕಿನಿಂದ ನಡೀತಾ ಇದೆ. ಉಸ್ತುವಾರಿ ಸಚಿವರ ಕುಮ್ಮಕ್ಕಿಂದನೇ ಈ ಸರ್ಕಾರ ನಡೀತಾ ಇದೆ. ಅದು ನಮ್ಮ ಕಲಬುರಗಿ ಭಾಗದಲ್ಲಿ ಸುಮಾರು ನೋಡಬೇಕಾದ್ರೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಅದಕ್ಕೆ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ನ್ಯಾಯ ಒದಗಿಸಿಲ್ಲ. ಒಂದು ಮನೇಲಿ ಸಣ್ಣ ಮಗು ಇದರಲ್ಲಿ ಎಡ್ರಾಮಿಯಲ್ಲಿ ಅತ್ಯಾಚಾರ ಆದರೆ ಅದಕ್ಕೊಂದು ಸಚಿವರು ಬಂದು ಒಂದು ಸಾಂತ್ವನ ಹೇಳಿಲ್ಲ, ಆ ಮಗುವಿಗೆ ಏನಾಗಿದೆ ಅಂತ ಕೂಡ ಕೇಳಿಲ್ಲ. ಅದಕ್ಕೆ ನಮ್ಮಿಂದ ಸಚಿವರು ತಗೊಂಡು ಏನು ಮಾಡೋದು? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ನಾಯಕರ ಕೊಲೆಗೆ ಸುಪಾರಿ ಕೊಡ್ತಾ ಇರುವ ಸರ್ಕಾರಕ್ಕೆ, ಬಿಜೆಪಿ ನಾಯಕರ ಕೊಲೆಗೆ ಸುಪಾರಿ ಕೊಡ್ತಾ ಇರುವಂತ ಸರ್ಕಾರಕ್ಕೆ